ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 11. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 163ನೇ ಪುಟ. ಶೀರ್ಷಿಕೆ: ಕೆಲಸವು ಆರೋಗ್ಯ ಮತ್ತು ಸಂತೋಷ ಎಂಬ ಫಲಿತಾಂಶವನ್ನು ನೀಡುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ: ನಿಮ್ಮ ವ್ಯವಸಾಯವನ್ನು ಬೇರೆ ಎಲ್ಲ ಕೆಲಸಗಳನ್ನು ಆತನು ಸಫಲವಾಗಿ ಮಾಡಿದ್ದರಿಂದ ನೀವು ಬಹಳ ಆನಂದದಿಂದಿರಬೇಕು. ಧರ್ಮೋಪದೇಶ ಕಾಂಡ 16ನೆಯ ಅಧ್ಯಾಯ 15ನೆಯ ವಚನ. ಮನೆಯ ಕರ್ತವ್ಯಗಳನ್ನು ಶ್ರದ್ಧೆ, ನಿಷ್ಠೆಯಿಂದ ನೆರವೇರಿಸುವುದು, ಉತ್ತಮ ಉಪಯೋಗಕ್ಕಾಗಿ ನಿಮಗಾಗುವ ರೀತಿಯಲ್ಲಿ ಕೆಲಸದ ಅಗತ್ಯತೆಯ ಸ್ಥಾನವನ್ನು ತುಂಬುವುದು, ಆ ಕೆಲಸವು ಎಷ್ಟು ಸರಳವಾಗಿದ್ದರೂ ಎಷ್ಟು ಕಡಿಮೆಯದ್ದಾಗಿದ್ದರೂ ಅದು ನಿಜವಾಗಿಯೂ ಶಾಶ್ವತವಾಗಿರುತ್ತದೆ. ಇದು ದೈವ ಪ್ರಭಾವವಾಗಿದ್ದು, ಈ ದೈವ ಪ್ರಭಾವದ ಅಗತ್ಯವಿದೆ. ಇದರಲ್ಲಿ ಸಮಾಧಾನವಿರುತ್ತದೆ ಮತ್ತು ಪರಿಶುದ್ಧ ಸಂತೋಷವಿರುತ್ತದೆ. ಅದು ಗುಣಪಡಿಸುವಿಕೆಯ ಬಲವನ್ನು ಹೊಂದಿರುತ್ತದೆ. ಅದು ರಹಸ್ಯವಾಗಿ ಗೊತ್ತಾಗದ ರೀತಿಯಲ್ಲಿ ಆತ್ಮದ ಗಾಯಗಳನ್ನು ಮತ್ತು ದೇಹದ ನೋವುಗಳನ್ನು ಶಮನಗೊಳಿಸುತ್ತದೆ. ಪ್ರಾಮಾಣಿಕವಾದ ಶುದ್ಧವಾದ ಉದ್ದೇಶ ಮತ್ತು ಕ್ರಿಯೆಗಳಿಂದ ಉಂಟಾಗುವ ಮನಸ್ಸಿನ ಸಮಾಧಾನವು ದೇಹದ ಎಲ್ಲಾ ಅಂಗಗಳಿಗೂ ಉಚಿತವಾದ ಬಲವಾದ ಚೈತನ್ಯವನ್ನು ನೀಡುತ್ತದೆ. ಒಳಗಿನ ಶಾಂತಿ ಮತ್ತು ದೇವರ ಕಡೆಗಿನ ಅಪರಾಧ ಮಾಡಬಾರದೆಂಬ ದೃಢವಾದ ಆತ್ಮಸಾಕ್ಷಿಯು ಕೋಮಲವಾದ ಗಿಡಗಳ ಮೇಲೆ ಸುರಿದಿರುವ ಇಬ್ಬನಿಯಂತೆ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತದೆ, ಉತ್ತೇಜಿಸುತ್ತದೆ. ಚಿತ್ತವು ನಿಯಂತ್ರಣದಲ್ಲಿರುತ್ತದೆ, ಸರಿಯಾದ ಮಾರ್ಗದಲ್ಲಿ ನಡೆಸಲ್ಪಡುತ್ತದೆ, ಹೆಚ್ಚು ದೃಢವಾಗಿರುತ್ತದೆ, ಆದರೂ ವಿಕೃತ ದುಷ್ಟತನದಿಂದ ಮುಕ್ತವಾಗಿರುತ್ತದೆ. ಹೀಗೆ ಅವರು ಪವಿತ್ರರಾಗಿರುವುದರಿಂದ ಅವರ ಧ್ಯಾನವು ಸಂತುಷ್ಟಗೊಳಿಸುತ್ತದೆ, ತಣಿಸುತ್ತದೆ. ನೀವು ಹೊಂದಿಕೊಳ್ಳುವ ನಿಮ್ಮ ಮನಸ್ಸಿನ ಪ್ರಶಾಂತತೆಯು ನೀವು ಯಾರೊಂದಿಗೆ ಬೆರೆಯುತ್ತೀರೋ, ಸಹವಾಸ ಮಾಡುತ್ತೀರೋ ಅವರೆಲ್ಲರನ್ನೂ ಆಶೀರ್ವದಿಸುತ್ತದೆ. ಆ ಪರಲೋಕದ ಶಾಂತಿಯನ್ನು ಮತ್ತು ಮನಸ್ಸಿನ ಶಾಂತತೆಯನ್ನು ನೀವು ಎಷ್ಟು ಸವಿಯುತ್ತೀರೋ ಆ ಸವಿಯು ಇನ್ನೂ ಹೆಚ್ಚಾಗುತ್ತದೆ. ಅದು ಎಲ್ಲಾ ನೈತಿಕ ಬಲವನ್ನು ಮೂರ್ಖತನಕ್ಕೆ ದೂಡದೆ ಹೆಚ್ಚಿನ ಚಟುವಟಿಕೆಗೆ ಅವರನ್ನು ಉತ್ತೇಜಿಸುವ, ಜಾಗೃತಗೊಳಿಸುವ ಚೈತನ್ಯವಾಗಿರುತ್ತದೆ, ಜೀವಂತ ಸಂತೋಷವಾಗಿರುತ್ತದೆ. ದೇವದೂತರು ಹೊಂದಿಕೊಂಡಿರುವ ಪರಿಪೂರ್ಣ ಶಾಂತಿಯು ಪರಲೋಕದ ಒಂದು ಗುಣಸ್ವಭಾವವಾಗಿದೆ. ದಣಿದ ತಾಯಿಯ ಕೈಗಳು, ದಣಿದ ತಾಯಿಯ ಹೃದಯ ಮತ್ತು ದಣಿದು ಬಳಲಿರುವ ತಾಯಿಯ ಮನಸ್ಸಿನ ಭಾರವನ್ನು ಕಡಿಮೆಗೊಳಿಸಲು, ಹಗುರಗೊಳಿಸಲು, ನಿಷ್ಠೆಯಿಂದ ಮನೆಯ ಕರ್ತವ್ಯಗಳನ್ನು ನೆರವೇರಿಸುವವರೆವಿಗೂ ಮಕ್ಕಳು ಮತ್ತು ಯುವಕರು ಸಮಾಧಾನದ, ನೆಮ್ಮದಿಯ ಶಾಂತಿಯನ್ನು ಅನುಭವಿಸುವುದಿಲ್ಲ. ಮನೆಯ ಜವಾಬ್ದಾರಿಗಳನ್ನು ಹೊರಲು ನಿರ್ಲಕ್ಷಿಸುವವರು ಒಂಟಿತನ ಮತ್ತು ಅಸಮಾಧಾನದಿಂದ ತೊಂದರೆಗೊಳಗಾಗುತ್ತಾರೆ. ಯಾಕಂದರೆ ಸಂತೋಷದಿಂದಿರುವವರು ದೈನಂದಿನ ಕೆಲಸದ ಕರ್ತವ್ಯಗಳನ್ನು ಹಂಚಿಕೊಂಡು ಮಾಡುವ ಕಾರಣದಿಂದ ಸಂತೋಷವಾಗಿರುತ್ತಾರೆ ಎಂಬ ಸತ್ಯವನ್ನು ಅವರು ಅರ್ಥಮಾಡಿಕೊಂಡಿರುವುದಿಲ್ಲ. ಈ ಜೀವನವನ್ನು ಸುತ್ತುವರೆದಿರುವ ವಿವಿಧ ಶೋಧನೆ ಪರೀಕ್ಷೆಗಳನ್ನು ಎದುರಿಸಲು ಅವರನ್ನು ಬಲಶಾಲಿಗಳನ್ನಾಗಿ, ಧೈರ್ಯವಂತರನ್ನಾಗಿ, ಹರ್ಷಚಿತ್ತರನ್ನಾಗಿ, ಉಲ್ಲಾಸ ಪಡುವವರನ್ನಾಗಿ ಮಾಡಲು ಬೇಕಾಗಿರುವ ಅಗತ್ಯತೆಯೆಂದರೆ ಅದು ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡುವ ಕೆಲಸವಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.